ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ, ಯಾರೆಲ್ಲ ಹೊಸದಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಡೌಟ್ಸ್ ಇರುತ್ತೆ. ಯಾವ ಥರ ಟ್ರೈ ಮಾಡಬೇಕು, ಮತ್ತು ಈ ಥರ ಎಲ್ಲ ಮಾಡಿದ್ರೆ ಪ್ರೆಗ್ನೆಂಟ್ ಆಗುತ್ತಾ ಇಲ್ವೋ ಅಂತ ಸುಮಾರು ಡೌಟ್ಸ್ ಇರುತ್ತೆ. ಸೊ ಅವರಿಗೋಸ್ಕರ ಈ ವಿಡಿಯೋ. ಹೊಸದಾಗಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ತಿಳ್ಕೊಳ್ಬೇಕಾಗಿರೋ ವಿಷಯ ತುಂಬ ಇದೆ. ಮೇಯ್ನ್ ಆಗಿ ಏನಪ್ಪ ಅಂತಂದರೆ, ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗಿ ಇದೆಯಾ ಇಲ್ವಾ ಅನ್ನೋದು ಮೊದಲು ತಿಳ್ಕೊಳ್ಬೇಕು. ರೆಗ್ಯುಲರ್ ಆಗಿ ಇದೆ ಅಂತಂದಾಗ ನೀವು ವರಿ ಮಾಡ್ಕೋಬೇಕಾಗಿಲ್ಲ. ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಪ್ರೆಗ್ನೆಂಟ್ ಆಗಬಹುದು. ಇಲ್ಲ ನಿಮಗೆ ಇರ್ರೆಗ್ಯುಲರ್ ಇದೆ, ನಿಮಗೆ ಬೇರೆ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಮತ್ತು PCOD ಥೈರಾಯ್ಡ್ ಇಶ್ಯೂ ಇದೆ ಅಂತಂದಾಗ ನೀವು ಅದನ್ನು ಸರಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾಗತ್ತೆ. ನಿಮಗೆ ರೆಗ್ಯುಲರ್ ಇದೆ ಅಂತಂದಾಗ ನಿಮಗೆ ಓವ್ಯುಲೇಷನ್ ಡೇನ ನೀವು ಕರೆಕ್ಟಾಗಿ ತಿಳ್ಕೊಂಡು ಆ ದಿನಗಳಲ್ಲಿ ನೀವು ಇಂಟರ್ಕೋರ್ಸ್ ಇದ್ದಾಗ ನೀವು ಪ್ರೆಗ್ನೆಂಟ್ ಆಗಬಹುದು. ಈ ಓವ್ಯುಲೇಷನ್ ಅನ್ನೋದು ಯಾವಾಗ ಆಗುತ್ತೆ ಅಂತಂದರೆ, ನಿಮಗೆ ಸೈಕಲ್ ಇವಾಗ 30 ದಿನ ಇದೆ ಅಂತಂದರೆ ಅದರ ಅರ್ಧದ ಅಂದರೆ 15ನೇ ದಿನ ಆಗಬಹುದು. ಸೊ ಅದಕ್ಕೆ ನೀವು 2 ದಿನ 15 ದಿನ ಇದೆ ಅಲ್ವಾ, ಅದಕ್ಕೆ 2 ದಿನ ಮುಂಚೆ ಮತ್ತು ಆ 2 ದಿನ ಆದಮೇಲೆ ಕಂಟಿನ್ಯೂಸ್ ಆಗಿ ಇಂಟರ್ಕೋರ್ಸಲ್ಲಿ ಇರಬೇಕು ನೀವು. ಮತ್ತು ಈ ತುಂಬ ಚಾನ್ಸಸ್ ಇರೋದು ಯಾವಾಗ ಅಂತಂದರೆ, ಅರ್ಲಿ ಮಾರ್ನಿಂಗ್ ಗಂಡ ಹೆಂಡತಿ ಸೇರಿದಾಗ ತುಂಬ ಪ್ರೆಗ್ನೆನ್ಸಿಗೆ ಚಾನ್ಸಸ್ ಇರುತ್ತೆ ಫ್ರೆಶ್ ಆಗಿ. ಸೊ ಅದಕ್ಕೋಸ್ಕರ ನೀವು ಅರ್ಲಿ ಮಾರ್ನಿಂಗ್ ಸೇರೋದು ತುಂಬ ಇಂಪಾರ್ಟೆಂಟು. ಮತ್ತು ದಿನಕ್ಕೆ ಎಷ್ಟು ಸರಿ ಸೇರಬೇಕು ಅಂತ ಸುಮಾರು ಜನ ಕ್ವಶನ್ ಕೂಡ ಮಾಡ್ತೀರಾ. 2 ಸರಿ ಸೇರಬೇಕು ಆ ದಿನಗಳಲ್ಲಿ. ಮತ್ತು ಈ ಓವ್ಯುಲೇಷನ್ ಡೇಸಲ್ಲಿ ಕಂಪಲ್ಸರಿ ಇಂಟರ್ಕೋರ್ಸ್ ಇರಬೇಕು. ಅಂದರೆ ಈಗ ಇನ್ನು ಕೆಲವರು ಕೇಳ್ತಾರೆ ಅಂತಂದರೆ, ನನಗೆ ಇಂಟರ್ಕೋರ್ಸ್ ಆದಮೇಲೆ ಎಲ್ಲ ಸ್ಪರ್ಮು ಹೊರಗಡೆ ಬಂದಂಗೆ ಆಗುತ್ತೆ, ಸೊ ನಾನು ಪ್ರೆಗ್ನೆಂಟ್ ಆಗಲ್ವಾ ಅಂತ. ಆ ಥರ ಏನೂ ಇಲ್ಲ. ಸ್ಪರ್ಮು ಹೊರಗಡೆ ಬರುತ್ತೆ, ಬಟ್ ಒಳಗಡೆ ಹೋಗ್ಬೇಕಾಗಿರೋ ಸ್ಪರ್ಮು ಒಂದೇ ಒಂದು ಸ್ಪರ್ಮು ಒಳಗಡೆ ಹೋಗೇ ಇರುತ್ತೆ. ಅಂದರೆ ಮೋಟೈಲ್ ಇರೋ ಸ್ಪರ್ಮು ಒಳಗಡೆ ಆಗಿರುತ್ತೆ. ಸೊ ನೀವು ಅದಕ್ಕೋಸ್ಕರ ವರಿ ಮಾಡಬೇಕಾಗೇನಿಲ್ಲ. ನಿಮ್ಗೆ ಒಂದು ಡೌಟ್ ಇದ್ದರೆ 90 ಡಿಗ್ರಿ ಹ್ಯಾಂಗಲಲ್ಲಿ ಇದ್ದರೆ ಕಾಲನ್ನ ಮೇಲ್ಗಡೆ ತೆಗೆದು ಇಂಟರ್ಕೋರ್ಸ್ ಆದಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸೈಡ್ ಈ ಕಡೆ ಒಂದೇ ಒಂದು ಸೈಡು ನಿಮ್ಮ ಬಾಡಿನ ತಿರುಗಿಸ್ಕೊಂಡು ಮಲಗೋದ್ರಿಂದನೂ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇಮಿಡಿಯೇಟ್ ಆಗಿ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಇಂಟರ್ಕೋರ್ಸ್ ಆದಮೇಲೆ ಹೋಗ್ಬಿಟ್ಟು ವಜೈನಾನ ವಾಶ್ ಮಾಡೋದು ಅಭ್ಯಾಸ ಇರುತ್ತೆ. ಅಂತಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಆ ಥರ ಮಾಡಬೇಡಿ. ಸ್ವಲ್ಪ ಹೊತ್ತು ಒಂದು 1/2 hour ಬಿಟ್ಟು ಹೋಗಿ ವಾಶ್ ಮಾಡಿ. ಸೊ ನಿಮಗೆ ಆ ಸ್ಪರ್ಮು ಜಾಸ್ತಿ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಥರ ಟಿಪ್ಸ್ನ ನೀವು ಫಾಲೋ ಮಾಡಿ. ಮತ್ತು ಫುಡ್ ಏನಪ್ಪ ಅಂತಂದರೆ, ಹೆಲ್ತಿಯಾಗಿರೋ ಫುಡ್ನ ತಗೋಬೇಕು. ತುಂಬ ಫೋಲಿಕ್ ರಿಚ್ ಇರೋ ಫುಡ್ಡು, ಐರನ್ ರಿಚ್ ಇರೋ ಫುಡ್ಡು ಮತ್ತು ಕ್ಯಾಲ್ಶಿಯಂ ರಿಚ್ ಇರೋ ಫುಡ್ನ ತಗೋಬೇಕು. ಮತ್ತು ಆಯಿಲ್ ಬಾತ್ನ ತಗೋಬೇಕು. ಈ ಆಯಿಲ್ ಬಾತ್ ಏನಕ್ಕೆ ಅಂತಂದರೆ, ನಿಮ್ಮ ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ನಿಮ್ಮ ಬಾಡಿನ ಯಾವಾಗಲೂ ತಂಪಾಗಿ ಇಟ್ಕೊಳ್ಳೋದಕ್ಕೆ ಅದು ಯೂಸ್ ಆಗುತ್ತೆ. ಮತ್ತು ಪೀರಿಯಡ್ ಸ್ಟಾರ್ಟ್ ಆದ ದಿನದಿಂದ ಮುಗಿಯುವ ದಿನ ತನಕ 5 ದಿನದಲ್ಲಿ 2 ದಿನ ಮಾತ್ರ ಆಯಿಲ್ ಬಾತ್ ತಗೋಬೇಕು. ಆಯಿತಾ? 5 ಅಂದರೆ ನಿಮಗೆ ಈಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಮುಗಿಯೋಕ್ಕೆ 5 ದಿನ ಇರುತ್ತೆ. ಅದರಲ್ಲಿ 2 ಡೇಸ್ ಅಷ್ಟೇ ನೀವು ಎಣ್ಣೆ ಸ್ನಾನ ಮಾಡಬೇಕು. ಚೆನ್ನಾಗಿ ಎಣ್ಣೆ ಉಜ್ಕೊಂಡು ಮೈಯಲ್ಲಿ, ಆಮೇಲೆ ಸ್ನಾನ ಮಾಡಿದ್ರೆ ನಿಮ್ಮ ಬಾಡಿಯ ಹೀಟೆಲ್ಲ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಫಾಸ್ಟ್ ಫುಡ್ ಯಾವುದು ತಗೋಬಾರ್ದು, ಸ್ಪೈಸಿ ಫುಡ್ ತಗೋಬಾರ್ದು, ಸ್ವೀಟ್ಸ್ ತಗೋಬಾರ್ದು, ಕೂಲ್ ಡ್ರಿಂಕ್ಸ್ ತಗೋಬಾರ್ದು. ಮತ್ತು ಈ ಹಾಫ್ ಬಾಯ್ಲ್ ಆಗಿರುತ್ತಲ್ವ, ಆ ಥರ ಫುಡ್ ಯಾವುದು ತಗೋಬಾರ್ದು. ಅರ್ಧ ಬೆಂದಿರೋ ಫುಡ್ ಅಂದರೆ ಹಾಫ್ ಬಾಯ್ಲ್ ಮೊಟ್ಟೆ ಕೂಡ ತಗೋಬಾರ್ದು, ಆಯಿತಾ? ಮತ್ತು ನಿಮಗೆ ಜಂಕ್ ಫುಡ್ಸು ತಿನ್ನೋ ಅಭ್ಯಾಸ ತುಂಬ ಇದೆ ಅಂತಂದರೆ ಅದನ್ನು ಬಿಟ್ಬಿಡಿ. ಹೊರಗಡೆ ಹೋಟೆಲಲ್ಲಿ ತಿನ್ನೋ ಅಭ್ಯಾಸ ಇದೆ ಅಂದರೆ ಅದನ್ನು ಕೂಡ ಬಿಟ್ಬಿಡಿ. ಮನೆಯಲ್ಲೇ ನೀವೇ ಫ್ರೆಶ್ ಆಗಿ ಕುಕ್ ಮಾಡಿ ತಿನ್ನಿ. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು. ಮತ್ತು ಆಫ್ಟರ್ ಓವ್ಯುಲೇಷನ್ ಮುಗಿದ್ಮೇಲೆ ಯಾವ ಥರ ಇರಬೇಕಪ್ಪ ಅಂತಂದರೆ, ಲಾಂಗ್ ಟ್ರಾವೆಲ್
ಇನ್ನೇನು ನನಗೆ ಪೀರಿಯಡ್ಸ್ ಬರೋಕ್ಕೆ ಸ್ವಲ್ಪ ದಿನ ಇದೆ ಅಂತಂದಾಗ ನೀವು ಲಾಂಗ್ ಟ್ರಾವೆಲ್ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಹೆವಿ ವರ್ಕ್ನ ಮಾಡಲೇಬಾರ್ದು. ಅಂದರೆ ತುಂಬ ದೊಡ್ಡ ಬಿಂದಿಗೆ ತಗೊಂಡು ಹೋಗೋದು, ದೊಡ್ಡ ದೊಡ್ಡ ವೆಯ್ಟ್ ಆಗಿರೋ ವಸ್ತುಗಳನ್ನ ಹೊತ್ಕೊಂಡು ಹೋಗೋದು, ಆ ಥರ ವಿಷಯಗಳನ್ನ ನೀವು ಮಾಡಬಾರ್ದು. ಮತ್ತು ಸ್ಟೆಪ್ಸ್ನ ಹತ್ತಲೇಬಾರ್ದು ಅಂತೇನಿಲ್ಲ. ಒಂದು ದಿನಕ್ಕೆ 1 ಸರಿ ಹತ್ತಬಹುದು, ಇಲ್ಲ 2 ಸರಿ ಅಷ್ಟೇ. ಅದಕ್ಕೂ ಇಂಥ ಜಾಸ್ತಿ ಯಾವಾಗಲೂ ನಾನು ಸ್ಟೆಪ್ಸಲ್ಲೇ ಓಡಾಡ್ತೀನಿ ಅನ್ನೋದನ್ನ ನೀವು ಮಾಡಬಾರ್ದು. ಆದಷ್ಟು ರೆಸ್ಟಲ್ಲಿರಿ, ಆಯಿತಾ. ಮತ್ತು ಇನ್ನೇನಪ್ಪ ಅಂತಂತಂದರೆ ಈಗ ನೀವು ಏನು ಮಾಡ್ತೀರಾ ಅಂತಂದರೆ ಪೀರಿಯಡ್ ಮುಗಿಯೋದೇ ಇಲ್ಲ ಆವಾಗಲೇ ಚೆಕ್ ಮಾಡೋದು, ಸ್ಟ್ರೆಸ್ ತಗೊಳ್ಳೋದು. ನಿಮಗೆ ಪೀರಿಯಡ್ ಡೇಟೇ ಬಂದಿರಲ್ಲ, ಈ ಸರಿ ನೀವು ಪ್ರೆಗ್ನೆಂಟ್ ಆಗಿರ್ತೀನಿ ಅಂತ ಅಂದ್ಕೊಂಡು ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆನೇ ಸ್ಟ್ರೆಸ್ ತಗೊಂಡು ಕಿಟ್ ನೋಡೋದು, ಅದನ್ನೆಲ್ಲ ಆ ತಪ್ಪನ್ನ ಮಾಡೋಕ್ಕೆ ಹೋಗಲೇಬೇಡಿ. ಅಟ್ಲೀಸ್ಟ್ ಒಂದು 5 ಡೇಸು ವೆಯ್ಟ್ ಮಾಡಿ. 5 ಡೇಸ್ ಮಿಸ್ ಆಗಿದೆ, ನಿಮಗೆ ರೆಗ್ಯುಲರ್ ಸೈಕಲ್ ಇದೆ, 5 ಡೇಸ್ ಮಿಸ್ ಆಗಿದೆ ಅಂತಂದಾಗ ಆಮೇಲೆ ಹೋಗ್ಬಿಟ್ಟು ಕಿಟ್ ತಗೊಬಂದು ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿ. ನೀವು ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿದಾಗ ಅಷ್ಟೇ ನಿಮಗೆ ಅಕ್ಯುರೇಟ್ ಆದ ರಿಸಲ್ಟ್ ಬರೋದು. ನೀವು ಇವಾಗ ಚೆಕ್ ಮಾಡಿದ್ರೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರಲ್ಲ. ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿ, ಆಯಿತಾ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.